ಸಂಕಷ್ಟವೊಂದು ಎದುರಾಗಿದೆ. ಕನ್ನಡಿಗರ ರೋಷಾಗ್ನಿಯ ಬೆನ್ನಲ್ಲೇ ಸೋನು ನಿಗಮ್ ಬ್ಯಾನ್ ಆಗಿದ್ದು, ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಹಾಡನ್ನ ಕೇಳಿದ್ದಕ್ಕೆ, ಕನ್ನಡ ಹಾಡು ಹಾಡಿ ಅಂತ ಹೇಳಿ ಅಭಿಮಾನಿಗಳು ಬೇಡಿಕೆ ಇಟ್ಟಿದ್ದಕ್ಕೆ ಪಹಲ್ಗಾಮ್ ದಾಳಿ ಅಂತ ಹೇಳಿದ್ರು ಸೋನು ನಿಗಮ್. ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪಹಲ್ಗಾಮ್ ದಾಳಿಗೂ ಕನ್ನಡ ಹಾಡಿಗೂ ಏನ್ ಸಂಬಂಧ ಅಂತ ಹೇಳಿ ಅನೇಕ ಜನ ಪ್ರಶ್ನೆಯನ್ನ ಮಾಡಿದ್ರು. ಇದೀಗ ಸೋನು ನಿಗಮ್ರ ಆ ಮಾತಿಗೆ ತಕ್ಕ ಪಾಠವನ್ನ ಕನ್ನಡ ಫಿಲ್ಮ್ ಚೇಂಬರ್ ಕಲಿಸಿದೆ. ಜೊತೆಗೆ ದೊಡ್ಡ ಮಟ್ಟದ ಬೆಲೆಯನ್ನ ಸೋನು ನಿಗಮ್ ಈ ಮೂಲಕ ತೆರಬೇಕಾಗ್ತಾ ಇದೆ. ಸೋನು ನಿಗಮ್ರಿಂದ ಯಾರು ಹಾಡನ್ನ ಹಾಡಿಸಬಾರದು, ಒಂದ್ ವೇಳೆ ಸೋನು ಅವರಿಂದ ಹಾಡು ಹಾಡಿಸಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕನ್ನಡ ಫಿಲ್ಮ್ ಚೇಂಬರ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನು ಸೋನು ಜೊತೆಯಲ್ಲಿ ಯಾವುದೇ ಚಟುವಟಿಕೆಗಳನ್ನ ಕೂಡ ನಡೆಸಬಾರದು ಅಂತ ಹೇಳಿ ತಾಕೀತು ಮಾಡಲಾಗಿದೆ. ಯಾವ ರೀತಿ ಮುಂದಿನ ಹಂತಗಳಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಂತ ಚರ್ಚಿಸಲಾಗುತ್ತೆ ಅಂತ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹುಲು ಘೋಷಿಸಿದ್ದಾರೆ.